ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 7 ತಿಂಗಳಲ್ಲಿ ದಾವಣಗೆರೆಯಲ್ಲಿ 135 ಶಿಶುಗಳು ಸಾವನ್ನಪ್ಪಿವೆ. ರಾಜ್ಯದಲ್ಲಿ ಸುಮಾರು 300 ಬಾಣಂತಿಯರ ಸಾವಾಗಿದೆ. ಇದು ಬಳ್ಳಾರಿ, ಬೆಳಗಾವಿ ಮಾತ್ರವಲ್ಲ, ದಾವಣಗೆರೆಯಲ್ಲೂ ಕೂಡ ಇದೇ ರೀತಿ ಬಾಣಂತಿಯರು ಹಾಗೂ ಶಿಶುಗಳ ಸಾವಾಗಿದೆ. ದಾವಣಗೆರೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಟೇಕಪ್ ಆಗಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ, ವರ್ಗಾವಣೆ ದಂಧೆಯಲ್ಲಿ ಅಗಲದರೋಡೆ, ವಾಲ್ಮೀಕಿ ನಿಗಮದ ಹಗರಣ, ಮೂಢ ಹಗರಣ, ವಕ್ಫ್ ಆಸ್ತಿಗಳು, ಹಿಂದೂಗಳ ಭೂಮಿಯನ್ನು ಅತಿಕ್ರಮಣವಾಗಿ ಒಬ್ಬ ಮತಾಂಧ ಜಮೀರ್ ಅಹ್ಮದ್ ಸೂಚನೆ ಮೇರೆಗೆ ಸರ್ಕಾರ ಲಕ್ಷಾಂತರ ಎಕರೆ ಭೂಮಿಯನ್ನು ವಕ್ಫಿಗೆ ಹಸ್ತಾಂತರ ಮಾಡಿದ್ದಾರೆ. ಇವತ್ತು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ದಾವಣಗೆರೆ ಒಂದರಲ್ಲಿ ಕಳೆದ 7 ತಿಂಗಳಿಂದ 137 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 135 ಮತ್ತು ಬಾಣಂತಿಯರು. ಒಟ್ಟು ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರೆ, ಆರೋಗ್ಯ ಸಚಿವರು ಕೇವಲ ಅಧಿಕಾರಿಗಳ ಸಭೆಯನ್ನು ಮಾಡಿ 300 ಜನ ಬಾಣಂತಿಯರು ಸಾವಾಗಿದೆ ಅಂತ ಹೇಳಿದಿರಿ. ಇವತ್ತು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಬಾಣಂತಿಯರ ಸಾವು, ನವಜಾತಿ ಶಿಶುಗಳ ಮರಣ ಹೋಮ, ಇದನ್ನು ಕೇಳಿ ಹಾಸನದಲ್ಲಿ ನಿಮ್ಮನ್ನು ನೀವು ವೈಭವೀಕರಿಸ್ಕೊಂಡು ತಮ್ಮನ್ನು ತಾವು ಉತ್ಸವ ಮಾಡ್ಕೊಂಡಿದ್ದೀರಿ.